ಮೈಸೂರಿನಲ್ಲಿ ಸಂಚಾರಿ ನಿಯಮ ಬ್ರೇಕ್ ಮಾಡೋದು ಸಾಮಾನ್ಯವಾಗಿ ಬಿಟ್ಟಿದೆ. ಹಲಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇದೇ ರೀತಿ ರಾಂಗ್ ರೂಟ್ನಲ್ಲಿ ಬಂದವನಿಗೆ ವಾಹನ ಸವಾರ ಶಾಸ್ತಿ ಮಾಡಿದ್ದಾನೆ. ಆಂಬ್ಯುಲೆನ್ಸ್ ಹೋಗೋದಕ್ಕೂ ಜಾಗ ಬಿಡದೆ ಕಿರಿಕ್ ಮಾಡ್ತಾ ಇದ್ದ. ಇದಕ್ಕೆ ಮತ್ತೋರ್ವ ಸವಾರ ಆತನಿಗೆ ತೆರಳಲು ಜಾಗ ಬಿಡದೆ ಪಾಠ ಕಲಿಸಿದ್ದಾನೆ. ಸಿಗ್ನಲ್ ಬಿತ್ತು, ಅದಕ್ಕೆ ರಾಂಗ್ ರೂಟ್ನಲ್ಲಿ ಬಂದೆ ಅಂತ ಸಬೂಬ್ ಕೊಟ್ಟಿದ್ದಾನೆ. ಒಂದೇ ದಿನದಲ್ಲಿ 3 ಮನೆಯಲ್ಲಿ ಕಳ್ಳತನ ಮಾಡಿದ್ದಂತಹ ಆರೋಪಿಯನ್ನ ಕೋಡ್ಗೆಹಳ್ಳಿ ಪೊಲೀಸರು ಬಂಧಿಸಿದ್ದಾರೆ. ಆಂಧ್ರಪ್ರದೇಶದ ಕೆಂಪಲ್ಲಿ ಮೂಲದ ಶ್ರೀನಿವಾಸ್ ಮೆಕ್ಯಾನಿಕಲ್ ಇಂಜಿನಿಯರ್ ಪದವೀಧರನಾಗಿದ್ದು ಈತನ ಮೇಲೆ 90ಕ್ಕೂ ಹೆಚ್ಚು ಕೇಸ್ ದಾಖಲಾಗಿದೆ. ಮೈಸೂರಿನಲ್ಲಿ ವಾಸ ಮಾಡ್ತಾ ಇದ್ದ ಬಂಧಿತ ಆರೋಪಿ ಶ್ರೀನಿವಾಸ್ ಆನ್ಲೈನ್ ಗೇಮ್ ಹುಚ್ಚಿಗಾಗಿ ವಿವಿಧ ಊರುಗಳಲ್ಲಿ ಕಳ್ಳತನ ಮಾಡಿ ಮೈಸೂರಿಗೆ ಹೋಗ್ತಾ ಇದ್ದ. ಮೊದಲಿಗೆ ಆಂಧ್ರದಲ್ಲಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅಲ್ಲಿ ಲ್ಯಾಪ್ಟಾಪ್ ಕದ್ದು ಮೊದಲ ಬಾರಿ 2008ರಲ್ಲಿ ಜೈಲು ಸೇರಿದ್ದ. ಈವರೆಗೆ ಆಂಧ್ರದಲ್ಲಿ ಇವನ ಮೇಲೆ 87 ಪ್ರಕರಣಗಳು ದಾಖಲಾಗಿವೆ. ಕರ್ನಾಟಕದಲ್ಲೂ 4 ಪ್ರಕರಣ ಇದೆ. ಇತ್ತೀಚೆಗೆ ಕೋಡ್ಗೆಹಳ್ಳಿ ವ್ಯಾಪ್ತಿಯಲ್ಲಿ 3 ಮನೆಗಳಲ್ಲಿ ಒಂದೇ ದಿನ ಕಳ್ಳತನ ಮಾಡಿದ್ದ ಈ ಬಂಧಿತನಿಂದ 9 ಲಕ್ಷ ಮೌಲ್ಯದ 145 ಗ್ರಾಂ ಚಿನ್ನಾಭರಣಗಳನ್ನು ವಶಕ್ಕೆ ಪಡೆಯಲಾಗಿದೆ. ವಿದೇಶಿ ಪ್ರಜೆಯಿಂದ ರಾಬರಿ ಮಾಡಿದ 2 ಬಂಧಿಸಲಾಗಿದೆ. ಬೆಂಗಳೂರಿನ ಕೋಡ್ಗೆಹಳ್ಳಿಯಲ್ಲಿ ವಾಸ ಇರುವ ವಿದೇಶಿ ಪ್ರಜೆಯಿಂದ ರಾಬರಿ ಮಾಡಲಾಗಿತ್ತು. ಕ್ಯಾಮ್ರೂನ್ ಮೂಲದ ಪ್ರಜೆ ಬ್ಯಾಗ್ನಲ್ಲಿ ಹಣ ತೆಗೆದುಕೊಂಡು ಹೋಗ್ತಾ ಇದ್ದ. ಈ ವೇಳೆ ಮಚ್ಚು ತೋರಿಸಿ ದುಷ್ಕರ್ಮಿಗಳು ರಾಬರಿ ಮಾಡಿದ್ರು. ಕಳೆದ ಏಪ್ರಿಲ್ 16ರಂದು ಘಟನೆ ನಡೆದಿತ್ತು. ಆರೋಪಿಗಳು ಮಾರಕಾಸ್ತ್ರ ತೋರಿಸಿ ಹೋಂಡಾ ಆಕ್ಟಿವಾ ಬೈಕನ್ನು ಎಗರಿಸಿದ್ದಾರೆ. ಬಳಿಕ ಹಿಂಬದಿಯಿಂದ ಬಂದು ಹಣದ ಬ್ಯಾಗನ್ನು ಎಸ್ಕೇಪ್ ಮಾಡಿದ್ದಾರೆ. ರಾಬರಿ ಮಾಡಿದ್ದ ಆರೋಪಿಗಳಾದ ರಿಜ್ವಾನ್ ಪಾಷಾ, ಕೃತಿಕ್, ಪ್ರೀತಮ್ ಎಂಬುವರನ್ನು ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ್ದ ಟಿವಿಎಸ್ ಜುಪಿಟರ್, ವಿದೇಶಿ ಪ್ರಜೆಯ ಪಾಸ್ಪೋರ್ಟ್ ಹಾಗೂ 86,000 ನಗದನ್ನು ವಶಕ್ಕೆ ಪಡೆಯಲಾಗಿದೆ. ಕೋಡ್ಗೆಹಳ್ಳಿ ಠಾಣೆಯಲ್ಲಿ ಈ ಸಂಬಂಧ ಪ್ರಕರಣ ಕೂಡ ದಾಖಲಾಗಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.